ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಗೊಂದಲ ಉಂಟಾಗಿ ಶಿಕ್ಷಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಬೀದರ್ ಜಿಲ್ಲೆಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಪಿಎಸ್ಟಿ ಹಾಗೂ ಜಿಪಿಟಿ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಗಲಾಟೆ ಉಂಟಾಗಿದೆ. ಇನ್ನು ಬೀದರ್ ನಗರದ ಡಯಟ್ ಶಿಕ್ಷಣ ತರಬೇತಿ ಸಂಸ್ಥೆಯ ಆವರಣದಲ್ಲಿ ನಡೆಯುತ್ತಿರುವಂತಹ ವರ್ಗಾವಣೆ ಪ್ರಕ್ರಿಯೆ ಕುರಿತು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ಕಾನೂನು ಬಾಹಿರವಾಗಿ ವರ್ಗಾವಣೆ ಪ್ರಕ್ರಿಯೆ ಮಾಡ್ತಿದ್ದಾರೆ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾಲ್ಮುರಿದು ಆಸ್ಪತ್ರೆ ಸೇರಿದಂತಹ ಶಿಕ್ಷಕಿ ಕೂಡ ಆಂಬ್ಯುಲೆನ್ಸ್ ನಲ್ಲಿ ಕೌನ್ಸಿಲಿಂಗ್ಗೆ ಆಗಮನ ಮಾಡಿದ್ದಾರೆ. ಆರೋಗ್ಯ ಸರಿ ಇರದಿದ್ದರೂ ಕೂಡ ಬರಲೇಬೇಕು ಎಂದಿದ್ದಕ್ಕೆ ಬಂದಿದ್ದೇನೆ ಎಂದ ಶಿಕ್ಷಕಿಯವರು ಇವರು 50 ವರ್ಷ ಮೇಲ್ಪಟ್ಟ ಮಹಿಳಾ ಶಿಕ್ಷಕಿಯರು ಆಗಿದ್ದಾರೆ. 55 ವರ್ಷ ಮೇಲ್ಪಟ್ಟ ಶಿಕ್ಷಕರು ಕೂಡ ವರ್ಗಾವಣೆಗೆ ಆಯ್ಕೆ ಮಾಡಬಾರದು. ಆದರೆ ಶಿಕ್ಷಣ ಇಲಾಖೆ 55 ವರ್ಷ ಮೇಲ್ಪಟ್ಟವರ ಹೆಸರನ್ನು ಕೂಡ ಸೇರಿಸಿದ್ದಾರೆ ಎಂದು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ವರ್ಗಾವಣೆ ಪ್ರಕ್ರಿಯೆಯನ್ನು ಸುತ್ತೋಲೆ ಪ್ರಕಾರ ಮಾಡ್ತಿಲ್ಲ ಎಂದು ಎಲ್ಲ ಶಿಕ್ಷಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇಲ್ಲ ಮಾಡಿಲ್ಲ ಅದು ಗೊರ್ದಾಳಿ ಮುಂಜಾನೆ ಈಗ ಚಾಲು ಆಗ್ಯಾವ ಅವೆಲ್ಲ ಜರ ಸಮಸ್ಯೆ ಇದ್ದು ಜರ ಆಗತ್ತಲ್ರಿ ಹಾಗೆ ನಾನು ತಗ್ಲಿಕ್ಕೆ ಏನೋ ಬರ್ಬಿಟ್ಟು ಇನ್ನಿಂದ ನಮಗೆ ಸಾಧನೆ ಮಾಡಿ ಕೊಡ್ಲ ಹೋಗ್ಲ ಬರ್ತದೆ ಇಲ್ಲ 1-3 ದಿನ ಚಾನ್ಸ್ ಕೊಟ್ಟಿದ್ರೆ ಗುಂಡಾಗುಳ ತರ್ಲಕ್ಕೆ ಒಂದು ಬಡಿಗಿರ ತರ್ಲಕ್ಕೆ ಬರ್ತದೆ ಹಾರ್ಟ್ ಆಗ್ಯದಪ್ಪ ಅಂತ ಬರ್ಕೊಂಡು ರಾತ್ರಿ ಹಾಕಿನಾಕ ಸರ್ ರಾತ್ರಿ 10 ಗಂಟೆ ಸಾಕಿ ನೀವು 10 ಗಂಟೆ ಆಯಾ ತಾಲೂಕ ವೈಸ್ ಪಿ ಒ ಆಗ್ಲಿ ಕಲರ್ ಎಲ್ಲ ಕ್ಲಿಯರ್ ಮಾಡಕ್ಕೆ ಆ ಕಡೆ ಒಂದ್ಕೊಂಡು ಅದು ಕೊಡ್ಲಕ್ಕೆ ಹಚ್ಚಿರಿ ಅಲ್ಲ ರಾತ್ರಿ 10 ಗಂಟೆಗೆ ಲಿಸ್ಟ್ ಕೊಡ್ತೀರಿ ಮುಂದೆ 10 ಗಂಟೆಗೆ ಅದೇ ಕೇಳಿದು ಆಗಸ್ಟ್ 21 ಲಿಸ್ಟ್ ಪ್ರಕಟ ನಾವು ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದು ಇಲಾಖೆಯ ನಿಯಮದಂತೆ ನಾವು ಸೇವೆ ಮಾಡಲು ಸಿದ್ಧರಿದ್ದೇವೆ. ಅಕಸ್ಮಾತ್ ಇಲಾಖೆಯಲ್ಲಿ ವರ್ಗಾವಣೆ ಮತ್ತು ಹೆಚ್ಚುವರಿ ಪ್ರಕ್ರಿಯೆ ಯಾವ ರೀತಿ ಮಾಡಬೇಕು ಎನ್ನುವುದಾಗಿ ಸವಿಸ್ತರವಾದಂಥ 2-3 ಸುತ್ತೋಲೆ ನೀಡಿದ್ದಾರೆ. ಆ ಸುತ್ತೋಲೆ ಅನುಸರಿಸಿ ಖಾಲಿ ಹುದ್ದೆ ತೋರಿಸಬೇಕು. ಅನ್ಯಥಾ ಈ ರೀತಿ ಮಾಡಿದರೆ ಆ ಗಡಿ ಭಾಗದ ಮಕ್ಕಳಿಗೆ ಅನ್ಯಾಯವಾಗುತ್ತದೆ. ಮತ್ತು ಎಷ್ಟು ಇಲ್ಲ ಸುತ್ತೋಲೆ ಅನುಸರಿಸಿಲ್ಲ. ಈ ದಿನದ ಅಂತಿಮ ಪಟ್ಟಿಯಲ್ಲಿ ಖಾಲಿ ಹುದ್ದೆ ತೋರಿಸುವಾಗ ಸುತ್ತೋಲೆ ಅನುಸರಿಸಿಲ್ಲ. ಏನೋ 25 ಮಕ್ಕಳು ಇದ್ದರಲ್ಲಿ ಖಾಲಿ ಹುದ್ದೆ ತೋರಿಸ್ಲಾಕ ಬರಲ್ಲ ಅಂತ ಇವಾಗ ಹೇಳ್ತಾರೆ. ನಿಯಮ ಸುತ್ತೋಲೆ ಪ್ರಕಾರ PTR 12 ಮಕ್ಕಳಿದ್ದರೆ 2 ಶಿಕ್ಷಕರು ಇರಬೇಕು, 1 ಹೆಚ್ಚುವರಿ ಕನ್ನಡ ಟೀಚರ್ ಇರಬೇಕಂತ ನಿಯಮ ಇತ್ತು. ಅದರ ಪ್ರಕಾರ ಕೊಟ್ಟಿದ್ರೆ ಏನು ಸಮಸ್ಯೆ ಆಗಲ್ಲ. ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಅನುಕೂಲ ಆಗ್ತದೆ. ಈ ರೀತಿ ಮಾಡಿದರೆ ಮಕ್ಕಳಿಗೆ ಗಡಿ ಭಾಗದಲ್ಲಿ ಕನ್ನಡ ಶಿಕ್ಷಕರಿಲ್ಲ. ನಮಗೆ